ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಈ ಥರ ಇಂಟ್ರೋ ಮಾಡೋದು ಬೇಡ ಅಂತಾನೆ ಅಂದ್ಕೊಂಡಿದ್ದು, ಆದರೆ ಬೇಡ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸ್ಟಾರ್ಟಿಂಗ್ ಆ ಥರ ಮಾಡಿ ಆಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಅಂದ್ರೂ ಇದೇ ಥರನೇ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ರೆಡಿ ಆಗಿಲ್ಲ, ಆದ್ರೂ ವಿಡಿಯೋ ಹಾಕಿ ತುಂಬ ದಿನ ಆಯ್ತಲ್ವ. ಇವತ್ತು ಹೆಂಗನ ಮಾರ್ನಿಂಗ್ ವ್ಲಾಗು, ಮಾರ್ನಿಂಗಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆದು ತಿಂಡಿದೆಲ್ಲ ಆಗೋಗಿದೆ. ದೋಸೆ ಮಾಡಿದ್ದೆ. ಮಧ್ಯಾಹ್ನ ಅದಕ್ಕೆ ಅನ್ನಕ್ಕೆ ನುಗ್ಗೆಕಾಯಿದು ಸಾಂಬಾರು ಮತ್ತು ಬಾಳೆ ಹೂ ಇದೆಯಲ್ಲ, ಇದರದ್ದು ಪಲ್ಯನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇದಕ್ಕೆ ವಿಡಿಯೋ ಹಾಕಿದ್ದೀನೋ ಏನೋ ನನಗಷ್ಟು ನೆನಪಿಲ್ಲ, ಆದ್ರೂ ಇನ್ನೊಂದ್ಸಲಿ ತೋರ್ಸೋಣ ಅಂತ ಅಂದ್ಕೊಂಡು. ಇದು ಸಿಕ್ತು ನಿನ್ನೆ, ಯಾರೋ ಕೊಟ್ಟಿರೋದು, ತಗೊಂಡಿರೋದೇನಲ್ಲ, ಯಾರೋ ಮನೆ ಪಕ್ಕದಲ್ಲಿ ಇರೋರು ಯಾರೋ ಕೊಟ್ಟಿರೋದು. ಆಲ್ರೆಡಿ ಸಾಂಬಾರು ಕುದೀತಾ ಇದೆ, ಅನ್ನ ಪಕ್ಕಕ್ಕೆ ಇಟ್ಟಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಬೇಕು. ಬನ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಸಾಂಬಾರು. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಹುಣಸೆಹಣ್ಣು ರಸ ಒಂದು ಹಾಕಬೇಕು ಅಷ್ಟೇ. ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋದು ಸಾಂಬಾರ್ದು ವಿಡಿಯೋ ನಾನು ತುಂಬ ಹಾಕಿದ್ದೀನಿ, ಅದಕ್ಕೆ ಇದನ್ನು ಮಾಡೋದನ್ನು ತೋರಿಸಿಲ್ಲ. ಇದರಲ್ಲಿ ಹುಣಸೆಹಣ್ಣು ರಸ ಹಿಂಡ್ಬಿಟ್ಟು ಇದನ್ನು ತೆಗೆದಿಟ್ಟು ಮಿಕ್ಕಿದ್ದು ಕೆಲಸ ನೋಡೋಣ. ಅದೇ ಥರ ಪಕ್ಕದಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ. ನಿಂತ್ಕೊಂಡು ಮಾಡೋಕ್ಕಾಗ್ತಿಲ್ಲ ಅಂತ ನೆಲದಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ಇದರದ್ದು ಆಚೆ ಇರೋದನ್ನೆಲ್ಲ ತೆಗಿಬೇಕು. ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲಿ ಈ ಥರದ್ದು ತೊಗೊಂಬಂದು ಇದ್ರದ್ದು ವಡೆ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ, ಅದ್ರದ್ದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಈಗ ಕ್ಲೀನ್ ಮಾಡಿ ರೆಡಿಯಾಗಿದೆ, ತೊಳ್ಕೊಂಡು ತರ್ತೀನಿ. ಇದನ್ನು ಕಟ್ ಮಾಡೋಣ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದೇ ಥರ ಚಿಕ್ಕದಾಗಿ ಎಲ್ಲ ಮಾಡಿ ಇದೇ ಥರ ನಮ್ಮ ಕೈಯಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ನಾನು ಇದೇ ಥರ ಪೂರ್ತಿ ಮಾಡಿಕೊಂಡು ತಂದು ತೋರಿಸ್ತೀನಿ ನಿಮಗೆ. ಮುಕ್ಕಾವಾಸಿ ಆಗಿದೆ, ಇನ್ನಿಷ್ಟಿದೆ. ಇದು ಈ ಥರ ಕೈ ಬರ ನೋವ್ತಾ ಇದೆ. ನಮ್ಮಮ್ಮ ಇರೋವಾಗ ಯಾವಾಗಲೂ ಮಾಡ್ತಾ ಇದ್ದೆ, ಯಾಕೆಂದರೆ ಕಟ್ ಮಾಡಿಕೊಡೋದೆಲ್ಲ ನಮ್ಮಮ್ಮ ಮಾಡಿಕೊಡೋದು ಈ ಥರದ್ದೆಲ್ಲ. ಇದು ಆಲ್ಮೋಸ್ಟ್ ಕಟ್ ಮಾಡಿದ್ದಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಇಷ್ಟು ಬಿಟ್ಬಿಟ್ಟೆ ನಾನು. ನನ್ನ ಕೈ ಕಲರ್ ನೋಡಿ ಹೆಂಗೆ ಕಪ್ಪಗಾಗ್ಬಿಟ್ಟಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಬೇಕು. ಇಲ್ಲಾಂದರೆ ಈ ನಮ್ಮ ಕೈಗಾಗಿರೋ ಕರೆ ಇದೆಯಲ್ಲ, ಅದು ತಿನ್ನೋವಾಗ ನಮ್ಮ ಬಾಯಿಗಾದರೆ ತಿನ್ನೋಕ್ಕೆ ಟೇಸ್ಟೇ ಇರಲ್ಲ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಹಿಂಡಿ ಇಡಬೇಕು. ಇದು ಚೆನ್ನಾಗಿ ಹಿಂಡಿ ಎಲ್ಲ ರೆಡಿಯಾಗಿದೆ. ಇದು ಹಿಂಗೆ ಸ್ವಲ್ಪ ತಿರ್ಲಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಪಲ್ಯ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಗುಟ್ಟುಗಳಲ್ಲಿ ಗುಟ್ಟಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಚಿಕ್ಕದಾಗಿದ್ದಕ್ಕೆ 4 ತೊಗೊಂಡಿದ್ದೀನಿ. ಅದು ಪ್ಲಸ್ ಖಾರನೂ ಕಮ್ಮಿ ಇದೆ. 3 ಒಣಮೆಣ್ಸಿನ್ಕಾಯಿ,
ಅದೇ ಥರ ಸ್ವಲ್ಪ ಅಕ್ಕಿ, ಅನ್ನ ಮಾಡೋ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಮೇಯ್ನ್ ಬೇಕಾಗಿರೋದು ಇದು ಅಕ್ಕಿನೇ. ಸಾಸಿವೆ ಹಾಕಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನಿಮಗೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕ್ಕೋಬೋದು. ನಾನೀಗ ಈರುಳ್ಳಿ ಯೂಸ್ ಮಾಡ್ತಿಲ್ಲ. ಈಗ ರೆಡಿ ಮಾಡ್ಕೊಳ್ಳೋಣ ಪಲ್ಯ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಜಾಸ್ತಿ ಫ್ರೈ ಆಗಕ್ಕೆ ಬಿಡಬಾರ್ದು. ಇದು ಹಿಂಗೆ ಸಿಡ್ದು ಬರುತ್ತಲ್ವಾ, ಅಷ್ಟರಲ್ಲಿ ಮಿಕ್ಕಿರೋದು ಹಾಕ್ಬೇಕು. ಈಗ ಆಗಿದೆ. ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಆಮೇಲೆ ಒಣಮೆಣಸಿನ್ಕಾಯಿ. ಇವಾಗ ನಾವು ಕಟ್ ಮಾಡಿ ಎಣ್ಣೆ ಎಲ್ಲ ಹಚ್ಚಿ ಇಟ್ಕೊಂಡಿದ್ವಲ್ವಾ ಬಾಳೆ ಹೂವು, ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರೇನು ಹಾಕಲ್ಲ, ಇದು ಹಿಂಗೆ ಬೇಯಿಸ್ತೀನಿ ಸಿಮ್ಮಲ್ಲಿಟ್ಟು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಇಟ್ಕೊಡೋಣ. ಬೇಗ ಬೇಯತ್ತೆ ಇದು, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಇದಕ್ಕೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾಗಿದೆ. ಲೋ ಫ್ಲೇಮಲ್ಲಿ ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ. ಇದೀಗ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಲೇಬೇಕು ಅಂತ ಏನಿಲ್ಲ, ಹಂಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತಲ್ಲ ಅಂತ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಿರೋದು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಗುತ್ತೆ. ಇವತ್ತು ಕೃಷ್ಣಾಷ್ಟಮಿ ಅಲ್ವಾ, ಯಾರ್ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೂ ಆ ಥರದ್ದೆಲ್ಲ ಮಾಡಬೇಕು ಅಂತ ತುಂಬ ಆಸೆನೆ, ಆದರೆ ನನಗಷ್ಟು ಇದಿಲ್ಲ ಮಾಡೋಕ್ಕೆ. ಇದೀಗ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟೇ. ಸ್ವಲ್ಪ ಬೆಂಡೆಕಾಯಿನೂ ಇದೆ, ಅದು ಒಂದು ಫ್ರೈ ಮಾಡ್ಕೋಬೇಕು. ಇವತ್ತು ಕೃಷ್ಣಾಷ್ಟಮಿ ಸೆಲೆಬ್ರೇಟ್ ಮಾಡೋ ಎಲ್ರಿಗೂ ಶುಭಾಶಯಗಳು. ಮಧ್ಯದಲ್ಲಿ ಅನ್ನ ಬಗ್ಸಿದ್ದೆ ಅಲ್ವಾ, ಅದ್ರದ್ದು ನೀರು ಕುಡಿತಾ ಇದ್ದೀನಿ. ಸ್ವಲ್ಪ ತೆಂಪು ಸಿಗತ್ತೆ ಅಂತ, ಸ್ಟ್ರೆಂತ್ ಬರುತ್ತೆ ಅಂತ. ಬಿಸಿ ಬಿಸಿಯಾಗಿ ಕುಡಿತಾ ಇದ್ರೆ ಗಂಟ್ಲಿಗೂ ಹೊಟ್ಟೆಗೂ ಎಲ್ಲ ಒಂದು ಸುಖ, ಏನೋ ಒಂಥರ ಒಂದೊಳ್ಳೆ ಫೀಲು. ಯಾರ್ಯಾರು ಈ ಥರ ಅನ್ನ ಬಗ್ಸಿರೋ ನೀರು ಕುಡಿತೀರಾ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ತುಂಬ ಮಿಸ್ಟೇಕ್ಗಳಿರುತ್ತೆ, ಇಲ್ಲ ಅಂತಲ್ಲ. ಯಾಕೆಂದರೆ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಯಾರೂ ಇಲ್ಲ, ನಾನೊಬ್ಳೇ. ನನಗೆ ಸುಮ್ಮನೆ ಕೂತ್ಕೊಂಡು ಬೇಜಾರಾಗತ್ತೆ ಅಂತ ಇಷ್ಟು ದಿನ ಹುಷಾರಿಲ್ಲ ಅಂತ ಸುಮ್ಮನೆ ಇದ್ದಿದ್ದು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.